ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಚಾನಲ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ರೆ ಅಥವಾ ಮಾಡಬೇಕು ಅಂತ ಇದ್ದರೆ ಕೂಡ ಒಂದಷ್ಟು ಸೆಟ್ಟಿಂಗ್ಗಳನ್ನ ಮಾಡ್ಕೊಳ್ಳೋದಿರುತ್ತೆ ಯೂಟ್ಯೂಬಲ್ಲಿ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ಮತ್ತು ಜೊತೆಯಲ್ಲಿ ನನಗೆ ಕಮೆಂಟಲ್ಲಿ ಒಬ್ಬರು ಕೇಳಿದರು, ನಮ್ಮ ಚಾನಲಲ್ಲಿ ಹೋಮ್ ಟ್ಯಾಬ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಅಂದರೆ ಹೋಮ್ ಟ್ಯಾಬಲ್ಲಿ ವೀಡಿಯೋಸ್ಗಳು ನಾನು ತೋರಿಸ್ತೀನಿ ನಿಮಗೆ ಕೊನೆಯಲ್ಲಿ, ಅದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ಕೂಡ ಕೇಳಿದರು. ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟು ಸೆಟ್ಟಿಂಗ್ಗಳಿದ್ದಾವೆ, ಅದ್ರ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಬೇಕಾಗಿರೋದೆ. ನಮ್ಮ ಚಾನಲ್ ಗ್ರೋ ಆಗಬೇಕು ಅಂತಂದರೆ ಇವನ್ನೆಲ್ಲ ನಾವು ತಿಳ್ಕೊಳ್ಲೇಬೇಕು. ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಇರ್ತೀರಾ, ಅವಾಗಲೂ ಕೂಡ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಹಂಗಂತ ಸೆಟ್ಟಿಂಗ್ ಮಾಡಿದ ತಕ್ಷಣ ವ್ಯೂಸ್ ಬರುತ್ತೆ ಅಂತಲ್ಲ. ವಿಡಿಯೋನ ನೋಡಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ, ಆಯಿತಾ? ನೋಡಿಬಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ಈಗ ನಾನು ಕ್ರೋಮ್ ಬ್ರೌಸರಲ್ಲಿ ವೈಟಿ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡಾಗ ನಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಕೆಳಗಡೆ ನಮಗೆ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಾ ಇರುತ್ತೆ ಕಾರ್ನರಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ಈಗೊಂದು ಪೇಜ್ ಓಪನ್ ಆಗಿದೆ. ಇಲ್ಲಿ ನಮಗೆ ಫಸ್ಟ್ ಜನರಲ್ ಅಂತ ತೋರಿಸ್ತಾ ಇದೆ, ಅದರಲ್ಲಿ ಡಿಫಾಲ್ಟ್ ಸೆಟ್ಟಿಂಗ್ ಆಲ್ರೆಡಿ ಆಗಿದೆ. ಕರೆನ್ಸಿ ಬಂದು ನಮ್ಮದು US ಡಾಲರಲ್ಲಿ ತೋರಿಸ್ತಾ ಇದೆ. ನೀವು ಅದನ್ನು ಬೇಕಿದ್ರೆ ಇಂಡಿಯನ್ ರುಪಿನಲ್ಲೂ ಕೂಡ ಚೇಂಜ್ ಮಾಡ್ಕೊಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ಸ್ ತೋರಿಸುತ್ತೆ. ಮೇಲೆ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನಮಗೆ. ಇಲ್ಲಿ ನೋಡಿಕೊಂಡು ನಾವು ಬೇಕಿದ್ರೆ ನಮ್ಮದು ಇಂಡಿಯನ್ ರುಪಿಗೆ ಬೇಕು ಅಂತಂದರೆ ಇಂಡಿಯನ್ ರುಪಿಗೆ ನಾವು ಚೇಂಜ್ ಮಾಡ್ಕೊಬೋದು. ನಮ್ಮ ಅಮೌಂಟು ಎಷ್ಟಿದೆ ನಾವು ನೋಡಬೇಕು ಅನ್ನೋ ಥರ ಇತ್ತು ಅಂದರೆ ಇಲ್ಲಿ ನಮಗೆ ಕೆಳಗಡೆ ಕಾಣಿಸ್ತಾ ಇರುತ್ತೆ ನೋಡಿ. ಇಲ್ಲಿ INR ಇಂಡಿಯನ್ ರುಪಿ ಅಂತ ಅಂದ್ಬಿಟ್ಟು ಅದಕ್ಕೆ ನೀವು ಚೇಂಜ್ ಮಾಡ್ಕೊಬೋದು ಬೇಕು ಅಂತಂದರೆ. ನಾನು ಇಲ್ಲೇನು ಚೇಂಜ್ ಮಾಡಲ್ಲ, ನನಗೆ US ಡಾಲರಲ್ಲೇ ಇರಲಿ, ಓಕೆನಾ? ಇದಾದಮೇಲೆ ನೆಕ್ಸ್ಟ್ ಬರುತ್ತೆ ನಮಗೆ ಚಾನಲ್ ಅಂತ. ಇಲ್ಲಿ ಚಾನಲ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬೇಸಿಕ್ ಇನ್ಫೋ ಅಂತ ತೋರಿಸ್ತಾ ಇದೆ. ಅದರಲ್ಲಿ ನಮಗೆ ಕಂಟ್ರಿ ಆಫ್ ರೆಸಿಡೆನ್ಸಿ ಇಂಡಿಯಾ ಅಂತ ಸೆಲೆಕ್ಟ್ ಆಗಿದೆ ಅಲ್ವಾ. ಇಲ್ಲಿ ತುಂಬ ಜನ ಹೇಳ್ತಾರೆ ಇಂಡಿಯಾ ಅಲ್ಲ US ಅಂದರೆ ಬೇರೆ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ. ನಮ್ಮ ವೀಡಿಯೋಗಳು ಆ ಕಂಟ್ರಿನಲ್ಲಿ ರೆಕಮೆಂಡ್ ಆಗಿ ಅಲ್ಲಿ ನಮ್ಮ ವೀಡಿಯೋಗಳನ್ನ ನೋಡಿ ಅರ್ನಿಂಗ್ ಜಾಸ್ತಿ ಬರುತ್ತೆ ಅಂತೆಲ್ಲ ಹೇಳಿ, ಆ ಥರ ಯಾರಾದರೂ ಹೇಳಿ ನಿಮಗೆ ತಲೆ ಕೆಡಿಸಿ ಕಂಟ್ರಿನ ಚೇಂಜ್ ಮಾಡಿ ಅಂತಂದರೆ ಹಾಗೆಲ್ಲ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇದೊಂದೇ ಅಲ್ಲ, ನಾನು ಈ ವಿಡಿಯೋದಲ್ಲಿ ಏನೇನೆಲ್ಲ ನಿಮಗೆ ಸೆಟ್ಟಿಂಗ್ಗಳನ್ನ ತೋರಿಸ್ತೀನಿ ಅಲ್ಲ, ಯಾವುದು ಚೇಂಜ್ ಮಾಡಬೇಕು ಅಂತ ಹೇಳ್ತೀನಿ ಅದನ್ನು ಮಾತ್ರ ಮಾಡಿ. ಇನ್ನೆಲ್ಲನೂ ಏನು ಡಿಫಾಲ್ಟಲ್ಲಿ ಸೆಟ್ ಆಗಿರುತ್ತೆ ಅವೆಲ್ಲನೂ ಹಾಗೆ ಇರಬೇಕು. ಯಾವುದು ಕೂಡ ಬೇರೆ ವೀಡಿಯೋಗಳನ್ನ ನೋಡಿ ಅವ್ರು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಚೇಂಜ್ ಮಾಡೋಕ್ಕೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಗೇನಾದರೂ ಮಾಡ್ತೀರಾ ಅಂತಂದರೆ ನಿಮ್ಮ ಚಾನಲ್ಗೆ ರೀಚ್ ಡೌನ್ ಆಗಿಬಿಡುತ್ತೆ. ಆ ಥರ ಎಲ್ಲ ಪದೇ ಸೆಟ್ಟಿಂಗ್ಗಳನ್ನ ಚೇಂಜ್ ಮಾಡ್ತಾ ಇರಬಾರ್ದು. ಮತ್ತು ಯಾವ ಸೆಟ್ಟಿಂಗ್ಗಳು ಯಾರು ಏನು ಹೇಳಿದ್ರು ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಡಿಫಾಲ್ಟಲ್ಲಿ ಸೆಟ್ ಆಗಿರೋದನ್ನ ಅದನ್ನು ಹಾಗೆ ಬಿಡಬೇಕು, ಯಾವುದನ್ನು ಚೇಂಜಸ್ ಮಾಡಬಾರ್ದು, ಓಕೆನಾ? ಇನ್ನು ಇದು ಕಂಟ್ರಿ ಆಫ್ ರೆಸಿಡೆನ್ಸಿ ನಮ್ಮದು ಇಂಡಿಯಾ ಆಗಿರೋದ್ರಿಂದ ನಾವು ಇಂಡಿಯಾನೇ ಸೆಲೆಕ್ಟ್ ಮಾಡಬೇಕು. ಅದು ಸೆಲೆಕ್ಟ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಕೀವರ್ಡ್ಸು. ಇದು ನಮಗೆ ನಮ್ಮ ವೀಡಿಯೋಗಳು ರೆಕಮೆಂಡ್ಗೆ ಅಥವಾ ಸರ್ಚಿಂಗ್ಗೆ ಸಿಗಲಿ ಅನ್ನೋದಕ್ಕೋಸ್ಕರ ಕೀವರ್ಡ್ಸ್ಗಳು ಹಾಕಿದ ತಕ್ಷಣವೇ ನಮ್ಮ ವೀಡಿಯೋಗಳಿಗೆ ವ್ಯೂಸ್ ಬಂದ್ಬಿಡುತ್ತೆ ಅಂತಲ್ಲ. ನಮ್ಮ ವೀಡಿಯೋಗೆ ವ್ಯೂಸ್ ಬರಬೇಕು ಅಂದರೆ ನಮ್ಮ ಕಂಟೆಂಟ್ ಕರೆಕ್ಟಾಗಿರಬೇಕು. ಅದ್ರ ತಕ್ಕನಂಗೆ ನಾವು ಟೈಟ್ಲನ್ನ ತಮ್ನೇಲ್ನ ಮಾಡಬೇಕಾಗತ್ತೆ. ಅಕಸ್ಮಾತ್ ಟೈಟ್ಲು ತಮ್ನೇಲ್ ಚೆನ್ನಾಗೇ ಇದೆ, ಅದನ್ನು ನೋಡಿ ಕ್ಲಿಕ್ ಮಾಡಿದವ್ರಿಗೆ ವಿಡಿಯೋ ಚೆನ್ನಾಗಿಲ್ಲ, ವಿಡಿಯೋ ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದಾಗ ಆವಾಗಲೂ ಕೂಡ ನಮ್ಮ ವಿಡಿಯೋಗೆ ರೀಚ್ ಡೌನ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಬೇಕು. ವಿಡಿಯೋಗೆ ವ್ಯೂಸ್ ಯಾಕೆ ಬರ್ತಾ ಇಲ್ಲ ಅಂತಂದರೆ ಈ ಥರ ಆಗಿರುತ್ತೆ. ಹಾಗಾಗಿ ನಾವು ಬರೀ ಸೆಟ್ಟಿಂಗ್ ಮಾಡೋದ್ರಿಂದನೇ ವಿಡಿಯೋಗೆ ವ್ಯೂಸ್ ಬರಲ್ಲ. ನಾನು ಇದಕ್ಕೆ ಮುಂಚೆನೇ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ಯಾವುದೇ ಸೆಟ್ಟಿಂಗ್ಗಳಿಂದ ಕೂಡ ವಿಡಿಯೋಗೆ ವ್ಯೂಸ್ ಬರೋ ಥರ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ. ಇವೆಲ್ಲನೂ ಡಿಫಾಲ್ಟ್ ಸೆಟ್ಟಿಂಗ್ ಯಾಕೆ ಮಾಡೋದು ಅಂತಂದರೆ ನಮ್ಮ ವಿಡಿಯೋ ರೆಕಮೆಂಡ್ಗೆ ಹೋಗಲಿ ಮತ್ತು ಸರ್ಚಿಂಗಲ್ಲಿ ಸಿಗಲಿ ಅನ್ನೋದಕ್ಕೋಸ್ಕರ ಮಾಡ್ತೀವಿ ಅಷ್ಟೇ. ಈಗ ಇದೇ ಕಂಟೆಂಟ್ನೇ ಯಾರಾದರೂ ನೋಡ್ತಿರೋರು ಹುಡುಕ್ತಿರೋರಿಗೆ ನಮ್ಮ ವಿಡಿಯೋ ಅವ್ರು ಸರ್ಚ್ ಮಾಡಿದಾಗ ನಮ್ಮ ವಿಡಿಯೋ ಅವ್ರಿಗೆ ರೆಕಮೆಂಡ್ ಆಗುತ್ತೆ, ಸರ್ಚಿಂಗಲ್ಲಿ ಸಿಗುತ್ತೆ. ಆ ತಮ್ನೇಲ್ ಕರೆಕ್ಟಾಗಿತ್ತು ಅಂತಂದರೆ ಕ್ಲಿಕ್ ಮಾಡ್ತಾರೆ, ತಮ್ನೇಲೇ ಸರಿ ಇಲ್ಲ ಅಂತಂದರೆ ಕ್ಲಿಕ್ ಮಾಡಲ್ಲ. ಅಕಸ್ಮಾತ್ ತಮ್ನೇಲ್ ಚೆನ್ನಾಗಿದ್ದು ಕ್ಲಿಕ್ ಮಾಡಿ ವಿಡಿಯೋದೊಳಗಡೆ ಕಂಟೆಂಟ್ ಚೆನ್ನಾಗಿಲ್ಲ ಅಂತಂದಾಗ ಆವಾಗಲೂ ಕೂಡ ಸ್ಕಿಪ್ ಮಾಡಿ ಹೋಗ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಇಲ್ಲಿ ನೀವು ನಿಮ್ಮ ಕಂಟೆಂಟ್ ಏನು, ನಿಮ್ಮ ಕ್ಯಾಟಗರಿ ಏನು, ಅದ್ರ ಮೇಲೆ ನೀವಿಲ್ಲಿ ಡಿಫಾಲ್ಟಲ್ಲಿ ಇದೆಲ್ಲ ಸೆಟ್ ಮಾಡ್ಕೊಬೋದು. ಅಂದರೆ ನಾನೀಗ ಯೂಟ್ಯೂಬ್ ಬಗ್ಗೆ ಟಿಪ್ಸ್ಗಳು ಕೊಡ್ತಾ ಇರೋದ್ರಿಂದ ಅದಕ್ಕೆ ತಕ್ಕನಂಗೆ ನಾನು ಕೀವರ್ಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ವ್ಲಾಗ್ಗಳನ್ನ ಮಾಡ್ತಿದ್ರೆ ವ್ಲಾಗ್ಗೆ ತಕ್ಕನಂಗೆ ಹಾಕ್ಕೊಳ್ಳಿ. ನಾನು ಮುಂಚೆ ವ್ಲಾಗ್ನ ಮಾಡ್ತಿದ್ದೆ, ವ್ಲಾಗ್ನ ಇವಾಗ ಬಿಟ್ಟಿರೋದ್ರಿಂದ ನಾನು ಯೂಟ್ಯೂಬ್ ಬಗ್ಗೆ ಇದನ್ನೆಲ್ಲ ಕೀವರ್ಡ್ಸ್ಗಳನ್ನ ಹಾಕ್ಕೊಂಡಿರೋದು. ಈಗ ನಾನು ವ್ಲಾಗ್ಗಳು ಇದರಲ್ಲಿ ಮಾಡ್ತಾ ಇಲ್ಲ. ನೀವು ವ್ಲಾಗ್ನ ಮಾಡ್ತಿದ್ರೆ ವ್ಲಾಗ್ ಬಗ್ಗೆ ಹಾಕ್ಕೊಳ್ಳಿ. ಈಗ ಡೈಲಿ ವ್ಲಾಗ್ಸು, ಡೈಲಿ ರೊಟೀನು, ಮಾರ್ನಿಂಗ್ ರೊಟೀನು,
ಈ ಥರ ಎಲ್ಲ ಇರುತ್ತೆ ಅಲ್ಲ, ಅಂಥದನ್ನೆಲ್ಲ ನೀವು ಕೀವರ್ಡ್ಸಲ್ಲಿ ಹಾಕ್ಕೊಬೋದು ಆಯಿತಾ. ಇದಾದಮೇಲೆ ನೆಕ್ಸ್ಟ್ ಬರುತ್ತೆ ಅಡ್ವಾನ್ಸ್ ಸೆಟ್ಟಿಂಗಲ್ಲೂ ಅಷ್ಟೇನೆ ಇಲ್ಲಿ ನಮಗೆ ಮೇಡ್ ಫಾರ್ ಕಿಡ್ಸ್ ಅಂತ ತೋರಿಸ್ತಿದೆ. ಇದನ್ನು ನೀವು ಸೆಟ್ ಮಾಡ್ಕೊಳ್ಳಿ ಡಿಫಾಲ್ಟಲ್ಲಿ. ಇದನ್ನು ಮಾಡಿಕೊಂಡ್ರೆ ಪ್ರತಿ ಸಲ ಪ್ರತಿ ವಿಡಿಯೋಗೂ ನೀವು ಏನು ಎಸ್ಸು ನೋ ಕೊಟ್ಕೊತ ಕೂತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಲ್ಲಿ ಏನಾದರೂ ನಾವು 13 ವರ್ಷಕ್ಕಿಂತ ಕೆಳಗಡೆ ಮಕ್ಕಳಿಗೋಸ್ಕರ ನಾವು ವಿಡಿಯೋ ಮಾಡ್ತಿದ್ದೀವಿ, ನಮ್ಮ ವಿಡಿಯೋದಲ್ಲಿ ಅವ್ರಿಗೆ ಬೇಕಾಗಿರೋ ಕಂಟೆಂಟ್ ಇದೆ ಅಂದಾಗ ಮಾತ್ರ ಎಸ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂತಂದರೆ ನಾವು ನೋನೇ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಮ್ಮ ವಿಡಿಯೋ ಯಾವತ್ತೂ ಕೂಡ ಮಕ್ಕಳಿಗೋಸ್ಕರ ಅಲ್ಲ, ಅಥವಾ ನಮ್ಮ ವಿಡಿಯೋ ಮಕ್ಕಳಿಂದ ಹಿಡಿದು ದೊಡ್ಡವ್ರು ನೋಡೋ ತನಕ ಎಲ್ಲರೂ ನೋಡೋ ಥರನೇ ಕಂಟೆಂಟ್ ಇದೆ ಅಂತಂದಾಗ ನಾವು ನೋನೇ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಇನ್ನೂ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮಗೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಮಕ್ಕಳನ್ನ ತೋರಿಸ್ಬೇಡಿ ವಿಡಿಯೋಗಳಲ್ಲಿ, ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ, ಚೈಲ್ಡ್ ಪಾಲಿಸಿ ಬರುತ್ತೆ ಅಂತೆಲ್ಲ ಹೇಳಿದ್ದೆ ನಾನು. ಅದರಲ್ಲಿ ಒಬ್ರು ಕಮೆಂಟ್ ಮಾಡಿದರು, ಬೇರೆ ಯಾರೋ ಯೂಟ್ಯೂಬರು ಅವರು ತೋರಿಸ್ತಾರೆ ಅವರಿಗೇನೂ ಆಗಿಲ್ಲ ಅಂತಂದ್ಬಿಟ್ಟು. ಅದು ಏನು ಅಂತ ನಾನು ಇವಾಗ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಮಗುನ ತೋರಿಸ್ಲೇಬೇಡಿ ಅಂತಲ್ಲ, ತೋರಿಸಿ, ನಿಮ್ಗೆ ಇಷ್ಟ ಇತ್ತು ಅಂತಂದರೆ ತೋರಿಸಿ, ಆದರೆ ಮಗು ಜೊತೆಯಲ್ಲಿ ದೊಡ್ಡವರು ಇರಬೇಕು. ದೊಡ್ಡವರಿದ್ದು ಮಗು ಜೊತೆಯಲ್ಲಿ ಆವಾಗ ವಿಡಿಯೋ ಮಾಡಿದ್ರೆ ಓಕೆ. ಅಕಸ್ಮಾತ್ ದೊಡ್ಡವ್ರು ಇದ್ದು ಕೂಡ ನೀವು ಏನೋ ಮಗು ಮೈ ಮೇಲೆ ಬಟ್ಟೆ ಇಲ್ಲದೆ ಅಥವಾ ಮಗುನ ಅಳಿಸ್ಕೊಂಡು ಮಗುಗೆ ಹೊಡ್ಕೊಂಡು ಬೈಕೊಂಡು ಅಥವಾ ಮಗು ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡು ಈ ಥರ ಏನಾದರೂ ವಿಡಿಯೋಗಳನ್ನ ಮಾಡಿರ್ತೀರಾ ಅಂತಂದಾಗ, ಮಗು ಕೈಯಲ್ಲಿ ಪಟಾಕಿಗಳನ್ನ ಸಿಡಿಸೋದು ಅವೆಲ್ಲನೂ ಹಂಗೆ ಮಾಡಿದಾಗ ಅದು ಕಮ್ಯುನಿಟಿ ಸ್ಟ್ರೈಕು ಬರುತ್ತೆ ಮತ್ತು ಚೈಲ್ಡ್ ಪಾಲಿಸಿನೂ ಬರುತ್ತೆ. ನೀವು ಜೊತೆಲಿದ್ದು ಕೂಡ ಆ ಕೆಲಸಗಳನ್ನ ಮಾಡೋಂಗಿಲ್ಲ. ಮತ್ತು ಸಪ್ರೇಟಾಗಿ ಮಗುನ ತೋರಿಸ್ಬಿಟ್ಟು ವಿಡಿಯೋಗಳನ್ನ ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡಿದಾಗ ಅದು ಆಟೋಮೆಟಿಕ್ಕು ಏನೋ ಇದು ಮೇಡ್ ಫಾರ್ ಕಿಡ್ಸ್ ಎಸ್ ಅಂತ ತೊಗೊಂಡ್ಬಿಡುತ್ತೆ. ನಿಮ್ಮ ವಿಡಿಯೋಗಳಿಗೆ ಏನು ಕಮೆಂಟ್ಗಳು ಮಾಡೋಕ್ಕೆ ಬರಲ್ಲ, ಆಮೇಲೆ ಆ್ಯಡ್ಗಳು ರನ್ ಆಗಲ್ಲ, ಈ ಥರ ಎಲ್ಲ ಇರುತ್ತೆ. ಅದು ಆ್ಯಡ್ ಸೂಟೇಬಲ್ ಕಂಟೆಂಟ್ ಅಲ್ಲ ಅಂತ ಬರುತ್ತೆ, ಓಕೆನಾ. ಹಾಗಾಗಿ ಮಗುನ ಜಾಸ್ತಿ ತೋರಿಸ್ಬೇಡಿ, ಅವಶ್ಯಕತೆನೇ ಇಲ್ಲದೆ ಮಕ್ಕಳನ್ನ ತೊಗೊಂಬಂದು ವಿಡಿಯೋದಲ್ಲಿ ತೋರಿಸ್ಬೇಡಿ ಅಂತ ಅದಕ್ಕೆ ಹೇಳ್ತೀನಿ. ಅಷ್ಟೇ ಬಿಟ್ಟರೆ ಇನ್ನೇನು ನಿಮ್ಮ ಮಕ್ಕಳನ್ನ ತೋರಿಸೋದ್ರಿಂದ ಏನೋ ಆಗುತ್ತೆ ಅಂತಲ್ಲ, ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ತೋರ್ಸೋಕೆ ಇಷ್ಟ ಇತ್ತು ಅಂತಂದರೆ ತೋರಿಸಿ, ನೀವು ಜೊತೆಯಲ್ಲಿ ಇದ್ದು ತೋರಿಸಿ ಮಗುನ, ಓಕೆನಾ. ಇದಾಯ್ತಾ. ಇದಾದಮೇಲೆ ಇದೊಂದು ಮಾತ್ರ ನೀವು ಎಸ್ಸೋ ನೋನೋ ಸೆಲೆಕ್ಟ್ ಮಾಡಿಕೊಡಿ. ಅದು ಬಿಟ್ಟು ಇನ್ನಿಲ್ಲಿ ಯಾವುದೇ ಇದು ಕಾಣಿಸ್ತಿದ್ರು ಆಪ್ಷನ್ನು, ಇಲ್ಲೆಲ್ಲ ರೈಟ್ ಮಾರ್ಕ್ಗಳೇನು ಕಾಣಿಸ್ತಿದೆ ಇದು ನಾನು ಯಾವುದೂ ಚೇಂಜ್ ಮಾಡಿಲ್ಲ, ಯಾವುದು ನಾನೇನು ಮಾಡಿಲ್ಲ, ಎಲ್ಲ ಆಟೋಮೆಟಿಕ್ಕು ಅದೇ ಡಿಫಾಲ್ಟಲ್ಲಿ ಬಂದುಬಿಟ್ಟಿದೆ. ಅದು ಏನು ಬೇಕೋ ನನ್ನ ಚಾನಲ್ಗೆ ಏನೇನು ಬೇಕೋ ಅದೆಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವನ್ನೆಲ್ಲ ನಿಮ್ಗೇನಾದರೂ ಹಿಂಗಿತ್ತು ಅಂತಂದರೆ ಏನೂ ಚೇಂಜ್ ಮಾಡಬೇಡಿ, ಇದರಲ್ಲಿ ಒಂದನ್ನು ಚೇಂಜ್ ಮಾಡಬೇಡಿ, ಓಕೆನಾ. ಇದರಲ್ಲೇನು ಚೇಂಜ್ ಮಾಡಬೇಡಿ. ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಫ್ಯೂಚರ್ ಎಲಿಜಿಬಿಲಿಟಿ. ಇದು ನೀವು ಚಾನಲ್ ಸ್ಟಾರ್ಟ್ ಮಾಡ್ತಿದ್ದಂಗೆನೇ ಫಸ್ಟ್ಗೆ ಸ್ಟ್ಯಾಂಡರ್ಡ್ ಫೀಚರ್ ಏನಿದೆ ಅದು ಎನೇಬಲ್ ಆಗಿಬಿಡುತ್ತೆ. ಇದರಲ್ಲಿ ನೀವೇನೂ ಮಾಡೋ ಕೆಲಸ ಇಲ್ಲ, ಅದು ಚಾನಲು ಇದು ಮಾಡ್ತಿದ್ದಂಗೆ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಎರಡನೇದು ಇಂಟರ್ಮೀಡಿಯೇಟ್ ಫೀಚರು. ಇದನ್ನು ಅಷ್ಟೇನೆ, ಇದು ನೀವು ಏನಾದರೂ ನಿಮ್ಮ ವಿಡಿಯೋಗಳು 15 ಮಿನಿಟ್ಸ್ಗಿಂತ ಜಾಸ್ತಿ ಟೈಮ್ ಮಾಡಬೇಕು ಅಂತ ಇತ್ತು ಅಂತಂದರೆ, ಮತ್ತು ಲೈವ್ ಸ್ಟ್ರೀಮಿಂಗು, ಕೆಲವರಿಗೆ ಲೈವ್ ಇನ್ನೂ ಓಪನ್ ಆಗಿಲ್ಲ ಅಂತಿರ್ತಾರೆ ಅಲ್ಲ, ಅಂಥವ್ರೆಲ್ಲನೂ ಇದು ಎನೇಬಲ್ ಆಗಿಲ್ಲ ಅಂದರೆ ಅವ್ರಿಗೆ ಇನ್ನೂ ಲೈವ್ ಓಪನ್ ಆಗಿರಲ್ಲ. ಇದನ್ನು ಎನೇಬಲ್ ಮಾಡ್ಕೊಬೇಕಾಗತ್ತೆ. ಇದನ್ನು ನೀವು ಹೆಂಗೆ ಎನೇಬಲ್ ಮಾಡ್ಕೊತೀರಾ, ನಿಮ್ಮ ವಿಡಿಯೋಗಳು 15 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಮಾಡಬೇಕು ವಿಡಿಯೋನ ಅಂತ ಇದ್ದರೆ, ಮತ್ತು ನೀವು ಕಸ್ಟಮೈಸ್ಡ್ ಥಂಬ್ನೇಲ್ಗಳನ್ನ ಮಾಡ್ಕೊಬೇಕು ಅಂತಿದ್ರು ಕೂಡ ಕಸ್ಟಮ್ ಥಂಬ್ನೇಲ್ಗಳನ್ನ, ಅದಕ್ಕೆ ನೀವು ನಿಮ್ಮ ಫೋನ್ ನಂಬರ್ನ ಕೊಟ್ಟು ಇಲ್ಲಿ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಫೋನ್ ನಂಬರ್ ಕೊಟ್ಟರೆ ಆಟೋಮೆಟಿಕ್ ಎನೇಬಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮೂರನೇದು ಬಂದುಬಿಟ್ಟು ಅಡ್ವಾನ್ಸ್ ಫೀಚರು. ಇದು ಅಷ್ಟೇನೆ, ಇಲ್ಲಿ ನಿಮಗೆ ಏನಂತಾರೆ, ದಿನಕ್ಕೆ ತುಂಬ ಸಲ ಲೈವ್ಗಳನ್ನ ಮಾಡಬೇಕು, ದಿನಕ್ಕೆ ತುಂಬ ಶಾರ್ಟ್ಸ್ಗಳನ್ನ ಹಾಕಬೇಕು, ತುಂಬ ವೀಡಿಯೋಗಳನ್ನ ಹಾಕಬೇಕು, ಇದೆಲ್ಲ ಇರುತ್ತೆ ಅಲ್ಲ, ಅಂಥದಕ್ಕೆಲ್ಲನೂ ನೀವು ಈ ಅಡ್ವಾನ್ಸ್ ಫೀಚರ್ನ ಸೆಟ್ ಮಾಡ್ಕೊಬೋದು, ಎನೇಬಲ್ ಮಾಡ್ಕೊಬೋದು. ಅದಕ್ಕೆ ನಿಮಗೆ ಬೇಕಾಗಿರೋದು ಏನೋ ನಿಮ್ಮದು ಯಾವುದಾದ್ರೂ ID, ಪ್ಯಾನ್ ಕಾರ್ಡ್ ಆಗಲಿ ವೋಟರ್ ಐಡಿನಾಗಲಿ ಕೊಟ್ಟು ID ವೆರಿಫಿಕೇಷನ್ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ವಿಡಿಯೋ ವೆರಿಫಿಕೇಷನ್ನ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ಯಾವುದು ಬೇಡ ಅಂತಂದರೆ ಆಟೋಮೆಟಿಕ್ಕು 60 ಡೇಸ್ ಆಯಿತು ಅಂತಂದರೆ ನಿಮ್ಮ ಚಾನಲ್ ಹಿಸ್ಟ್ರಿನ ತೊಗೊಂಡು ಅದೇ ಎನೇಬಲ್ ಆಗಿಬಿಡುತ್ತೆ. ಇವು ಮೂರು ಟೋಟಲಾಗಿ ಈ ಥರ ಎನೇಬಲಲ್ಲ ಇರಬೇಕು, ಎಲ್ಲನೂ ಗ್ರೀನಲ್ಲೇ ಇರಬೇಕು, ಯಾವುದೊಂದು ಕೂಡ ರೆಡ್ ಆಗಿರಬಾರ್ದು. ಹುಷಾರಾಗಿ ನೋಡ್ಕೊಳ್ಳಿ. ಕಮ್ಯುನಿಟಿ ಸ್ಟ್ರೈಕು ಅಂಥದ್ದೇನಾದರೂ ಬಂದಿತ್ತು ಅಂತಂದರೂ ಕೂಡ ಅದು ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಎನೇಬಲ್ಲು ಡಿಸೇಬಲ್ ಆಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಹುಷಾರಾಗಿ ಇದನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬರುತ್ತೆ, ಇವೆಲ್ಲ 3 ಎನೇಬಲ್ ಆಗಿದ್ದರೆ ಓಕೆ, ಚಾನಲ್ ಕರೆಕ್ಟಾಗಿರುತ್ತೆ.
ಇನ್ನು ಮೂರನೇದು ಬಂದುಬಿಟ್ಟು ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆ. ಇಲ್ಲೂ ಅಷ್ಟೇ ಡಿಫಾಲ್ಟಲ್ಲಿ ನೀವು ಸೆಟ್ಟಿಂಗ್ ಮಾಡ್ಕೊಬೋದು. ಇಲ್ಲೂ ಬೇಸಿಕ್ ಇನ್ಫೋದಲ್ಲಿ ನಿಮಗೆ ಟೈಟ್ಲು ಡಿಸ್ಕ್ರಿಪ್ಷನು ನಿಮ್ಮ ವೀಡಿಯೋಗಳು ಯಾವಾಗಲೂ ಒಂದೇ ಥರ ಇರುತ್ತೆ ಅಂತಂದರೆ ನೀವು ಟೈಟ್ಲು ಡಿಸ್ಕ್ರಿಪ್ಷನ್ನ ಒಂದೇ ಥರ ಬರೆದು ಪ್ರತಿ ವಿಡಿಯೋಗೂ ಚೇಂಜ್ ಮಾಡ್ಕೊತಾ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಥರ ಮಾಡ್ಕೊಬೋದು. ಇವೆಲ್ಲನೂ ನೀವು ಕ್ರೋಮಲ್ಲೇ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದಾಗ ಅದು ವೀಡಿಯೋಗಳಲ್ಲಿ ಬರುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟು ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡಿ. ಇವಾಗ ಇದರಲ್ಲಿ ಲೆಂತ್ ಜಾಸ್ತಿ ಆಗಿಬಿಡುತ್ತೆ, ನಾನು ಜಾಸ್ತಿ ಹೇಳೋಕ್ಕೋಗಲ್ಲ. ಇದು ಬೇಕು ಅಂದರೆ ಬರ್ಕೊಬೋದು, ನಾನೇನು ಬರ್ದಿಲ್ಲ ಟೈಟ್ಲು ಡಿಸ್ಕ್ರಿಪ್ಷನ್ನ. ಇದು ವೀಡಿಯೋಗೋಸ್ಕರ ಆವಾಗಲೇ ತೋರಿಸಿದ್ದು ನಾನು ಚಾನಲ್ಗೋಸ್ಕರ. ಇಲ್ಲಿ ಟ್ಯಾಗ್ಗಳೇನು ಕಾಣಿಸ್ತಿದೆ ಟ್ಯಾಗು, ಆವಾಗಲೇ ನಾನು ಕೀವರ್ಡ್ಸ್ಗಳು ತೋರಿಸ್ದೆ ಅಲ್ಲ, ಅದೆಲ್ಲನೂ ಚಾನಲ್ಗೋಸ್ಕರ, ಇದು ವೀಡಿಯೋಗೋಸ್ಕರ. ಇದನ್ನು ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ. ಇದು ಬೇಕಿದ್ರೆ ನೀವು ಟ್ಯಾಗ್ಗಳನ್ನ ಹಾಕಿಟ್ಕೊಬೋದು, ಬೇಡ ಅಂತಂದರೆ ನೀವು ಪ್ರತಿ ವೀಡಿಯೋಗೂ ಸಪ್ರೇಟಾಗಿ ಮಾಡ್ಕೊಬೋದು. ಇದು ವಿಸಿಬಿಲಿಟಿ ಮಾತ್ರ ಅನ್ಲಿಸ್ಟೆಡ್ಡೇ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೀವು ಪಬ್ಲಿಕ್ನ ಪ್ರೈವೇಟ್ನ ಸೆಲೆಕ್ಟ್ ಮಾಡಿ ಇಡಬೇಡಿ, ಅನ್ಲಿಸ್ಟೆಡ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಅಡ್ವಾನ್ಸ್ ಸೆಟ್ಟಿಂಗು. ಅಡ್ವಾನ್ಸ್ಡ್ ಸೆಟ್ಟಿಂಗಲ್ಲೂ ಎಲ್ಲನೂ ಆಲ್ಮೋಸ್ಟ್ ಸೆಟ್ ಆಗಿಬಿಟ್ಟಿರುತ್ತೆ. ಇಲ್ಲಿ ಕ್ಯಾಟಗರಿ ಯಾವುದು ನಿಮ್ಮದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಲ್ಯಾಂಗ್ವೇಜ್, ವಿಡಿಯೋ ಲ್ಯಾಂಗ್ವೇಜ್ ಯಾವುದು, ನಾವು ಕನ್ನಡದಲ್ಲಿ ಮಾಡ್ತಾಯಿದ್ದೀವಿ, ಕನ್ನಡನ ಸೆಲೆಕ್ಟ್ ಮಾಡ್ಕೊಬೇಕು. ಇನ್ನಿಲ್ಲಿ ಟೈಟ್ಲು ಡಿಸ್ಕ್ರಿಪ್ಷನ್ನ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಕನ್ನಡ ಇಂಗ್ಲೀಷು ಎರಡೂ ಹಾಕ್ತಾ ಇರ್ತೀನಿ, ಹಂಗಾಗಿ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇನ್ನೇನು ಚೇಂಜ್ ಮಾಡಬೇಡಿ ನೀವು, ಕಮೆಂಟ್ಸ್ ಎಲ್ಲ ಆನಲ್ಲಿರುತ್ತೆ. ಇನ್ನಿಲ್ಲಿ ಮಾಡ್ರೇಷನ್ನು, ನಾವು ಲೈವ್ ಮಾಡೋ ಟೈಮಲ್ಲಿ ಮಾಡ್ರೇಷನ್ ಬ್ಲೂ ಕೊಡೋದು ಅಂತ ಅಂತೀವಿ ಅಲ್ವಾ, ಅದಿಲ್ಲಿ ಬೇಸಿಕ್ ಇಟ್ಟಿದ್ದೀನಿ ನಾನು. ಬೇಸಿಕ್ಕೇನೆ, ಅದು ಬೇಸಿಕ್ಕೇ ಇರಬೇಕು. ಇವೆಲ್ಲನೂ ಆಟೋಮೆಟಿಕ್ ಅದೇ ಸೆಟ್ ಆಗಿರುತ್ತೆ, ಇದನ್ನು ನಾವೇನು ಮಾಡೋ ಕೆಲಸ ಇಲ್ಲ. ಓಕೆನಾ. ಇದಾದಮೇಲೆ ನೆಕ್ಸ್ಟು ಮಾನಿಟೈಸೇಷನ್. ಇದು ನಮ್ಮ ಮಾನಿಟೈಸೇಷನ್ ಆಗಿತ್ತು ಅಂತಂದರೆ ಇದು ಬರುತ್ತೆ. ಅಂದರೆ ನಮ್ಮ ವೀಡಿಯೋಗಳಲ್ಲಿ ಮಿಡ್ ರೋಲ್ ಆ್ಯಡು ರನ್ ಆಗಬೇಕೋ ಬೇಡವೋ ಅನ್ನೋದಕ್ಕೆ. ಇದ್ರಲ್ಲಿ ಏನಾದರೂ ರೈಟ್ ಮಾರ್ಕ್ ಇತ್ತು ಅಂತಂದರೆ ನಮ್ಮ ವೀಡಿಯೋಗಳ ಮೇಲೆ ಮಿಡ್ ರೋಲ್ ಆ್ಯಡ್ ರನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕೆಳಗಡೆ ಬಂದರೆ ಆ್ಯಡ್ ಕ್ಯಾಟಗರೀಸ್ ಅಂತ ಇದೆ. ಇಲ್ಲಿ ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಪಕ್ಕದಲ್ಲಿ ಸೆನ್ಸಿಟಿವ್ ಕ್ಯಾಟಗರೀಸ್ ಅಂತ ಇದೆ. ಇಲ್ಲಿ ನಮ್ಮ ಆ್ಯಡ್ಗಳು ಯಾವುದು ಬೇಡ, ಯಾವುದು ನಮಗೆ ನಮ್ಮ ವಿಡಿಯೋಗಳ ಮೇಲೆ ರನ್ ಆಗಬಾರ್ದು ಅನ್ನೋದನ್ನು ಅವರೇ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಇನ್ನು ಕೆಲವೊಂದಿದೆ, ಅದನ್ನು ನಾವು ಬೇಕಾದ್ರೆ ಬ್ಲಾಕ್ ಮಾಡ್ಬೋದು. ಇಲ್ಲಿ ನನಗೆ ಗ್ಯಾಮ್ಲಿಂಗು ಮತ್ತು ಆಲ್ಕೋಹಾಲ್ ಅನ್ನೋದನ್ನು ಬ್ಲಾಕ್ ಮಾಡಿದ್ದಾರೆ. ನಾನಿಲ್ಲಿ ಏನೂ ಚೇಂಜಸ್ಸು ಮಾಡಲ್ಲ, ಅದು ಹೆಂಗಿದೆಯೋ ಹಂಗೆ ಬಿಡ್ತೀನಿ. ಇನ್ನಾದರೂ ಪಕ್ಕದಲ್ಲಿ ಜನರಲ್ ಕ್ಯಾಟಗರೀಸ್ ಅಂತಿದೆ, ಇದು ಏನು ನೀವು ಮಾಡೋಕ್ಕೆ ಹೋಗಬೇಡಿ, ಏನು ಟಚ್ಚೇ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಕೆಳಗಡೆ ಪರ್ಮಿಷನ್ಸ್ ಅಂತ ಇದೆ. ಇಲ್ಲಿ ಮಾತ್ರ ನೀವು ಈ ಚಾನಲ್ಗೆ ಓನರ್ ಯಾರು ಅಂತಂದರೆ ನಂದೇ ಆಗಿರೋದ್ರಿಂದ ಈ ಚಾನಲ್ಲು ನಾನು ಮಾತ್ರನೇ ಇಲ್ಲಿ ಆ್ಯಕ್ಸೆಸ್ ಆಗಿರಬೇಕು. ಇಲ್ಲಿ ಬೇರೆ ಯಾರಿಗೂ ನಾನು ಇದನ್ನು ಕೊಡಬಾರ್ದು ಮ್ಯಾನೇಜ್ ಮಾಡೋದಕ್ಕೆ. ನೀವೇನಾದರೂ ಯಾರಿಗಾದರೂ ಮ್ಯಾನೇಜ್ ಮಾಡೋಕ್ಕೆ ಕೊಡ್ತೀನಿ ಅಂತ ಅಂದಾಗ ಅಲ್ಲಿ ಇನ್ನೊಬ್ರದ್ದು ಬರುತ್ತೆ, ಇಲ್ಲಿ ತೋರಿಸ್ತಾ ಇರುತ್ತೆ ಓನರ್ ಇನ್ನೊಬ್ರು ಇರ್ತಾರೆ ಅಂತ ಅಂದ್ಬಿಟ್ಟು. ನಾನು ಅವೆಲ್ಲ ಪರ್ಮಿಷನ್ ಯಾರಿಗೂ ಕೊಡಲ್ಲ ನನ್ನ ಚಾನಲ್ದು. ಓಕೆನಾ. ನೀವು ಕೂಡ ಅಷ್ಟೇ, ಅದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕಮ್ಯುನಿಟಿ ಮಾಡ್ರೇಷನ್ನು. ಇದು ಅಷ್ಟೇನೆ, ಇದೆಲ್ಲನೂ ಲೈವ್ಗೆ ಸಂಬಂಧಪಟ್ಟಿರೋದು. ಇಲ್ಲಿ ಕಮೆಂಟ್ಸ್ಗಳು ಆನಲ್ಲಿ ಇಟ್ಟಿದ್ದೀನಿ, ಮತ್ತು ಇಲ್ಲಿ ನಾನೇನು ಮಾಡಿಲ್ಲ, ಎಲ್ಲ ಅದೇ ಇದೆ. ಇದರಲ್ಲೇನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಮಾಡ್ರೇಷನ್ ಬೇಸಿಕ್ಕಲ್ಲಿದೆ. ಬ್ಲಾಕ್ಡ್ ವರ್ಡ್ಸು, ಇಲ್ಲಿ ಏನು ಚೇಂಜಸ್ಸು ಮಾಡಬೇಡಿ ನೀವು, ಇಲ್ಲಿ ಯಾವುದು ಚೇಂಜಸ್ ಮಾಡಬೇಡಿ. ಇಲ್ಲಿ ಬರುತ್ತೆ ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು. ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಮಾಡ್ರೇಷನ್ನು ಲೈವ್ ಮಾಡೋ ಟೈಮಲ್ಲಿ ಕೊಟ್ಟಿರ್ತೀವಲ್ಲ ಬ್ಲೂ, ಅವ್ರದ್ದೆಲ್ಲರದು ಇಲ್ಲಿದೆ. ಎಷ್ಟು ಜನದಿದೆಪ್ಪ, ಇವರೆಲ್ಲನೂ ನಾನು ಬ್ಲೂ ಕೊಟ್ಟಿರೋದು, ಇಷ್ಟು ಜನಕ್ಕೆ ಬ್ಲೂ ಕೊಟ್ಟಿದ್ದೀನಿ ಲೈವಲ್ಲಿ. ಇನ್ನು ಇದು ಬಂದುಬಿಟ್ಟು ನಮ್ಮನ್ನು ತುಂಬ ಇಷ್ಟಪಡೋರು ಇರ್ತಾರಲ್ಲ, ಅವರನ್ನೆಲ್ಲ ತೊಗೊಂಬಂದು ನಾನು ಕಸದ ಡಬ್ಬಿನಲ್ಲಿ ತುಂಬಿಸಿರೋದು. ಇವರೆಲ್ಲನೂ ಡಸ್ಟ್ಬಿನ್ನಲ್ಲಿರೋರು. ಇವ್ರನ್ನೆಲ್ಲನೂ ನಾನು ತುಂಬ ಜನ ಇದೆ ಬಿಡಿ, ಇದರಲ್ಲಿ ತುಂಬ ಜನನ ಬ್ಲಾಕ್ ಮಾಡಿ, ಅಂದರೆ ಹೈಡ್ ಮಾಡಿ ಇಲ್ಲಿ ಹಾಕಿ ಇಟ್ಟಿದ್ದೀನಿ. ಓಕೆನಾ. ಈ ಥರ ಹೈಡ್ ಮಾಡಿ ಇಟ್ಟಿರ್ತೀನಿ. ಇವೆಲ್ಲ ಬೇಡದೇ ಇರೋದು ನನಗೆ, ಹಾಗಾಗಿ ಅವರನ್ನೆಲ್ಲ ಹೈಡ್ ಮಾಡಿಬಿಟ್ಟಿದ್ದೀನಿ. ಇನ್ನು ಮತ್ತಿಲ್ಲಿ ಇನ್ನೇನು ಚೇಂಜಸ್ ಮಾಡೋಂಗಿಲ್ಲ. ಇನ್ನು ಪಕ್ಕದಲ್ಲಿ ಚಾನಲ್ ಗೈಡ್ಲೈನ್ಸ್ ಇದೆ. ಇಲ್ಲೂ ನಾನೇನು ಚೇಂಜಸ್ಸು ಮಾಡಿಲ್ಲ. ವೆಲ್ಕಮ್ ಮೆಸೇಜ್ ಬೇಕಿದ್ರೆ ಬರಿಬೋದು, ನಾನು ಯಾವುದು ಬರೆದಿಲ್ಲ. ಯುವರ್ ಗೈಡ್ಲೈನ್ಸ್ ಅಂತ ಇದೆ. ನಾನು ಏನು ಚೇಂಜಸ್ಸು ಏನೂ ಮಾಡಿಲ್ಲ. ನೀವು ಅಷ್ಟೇ ಇಲ್ಲಿ ಏನೂ ಚೇಂಜಸ್ನು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಕ್ರಿಯೇಟರ್ ಡೆರ್ಮೋಗ್ರಫಿ, ಇದು ಏನೂ ಇಲ್ಲ, ಇದರಲ್ಲೂ ನಾನೇನು ಚೇಂಜಸ್ ಮಾಡಿಲ್ಲ. ಇನ್ನಿಲ್ಲಿ ಅಗ್ರಿಮೆಂಟು, ಆಯಿತಾ, ಚಾನಲ್ಗೆ ಅಗ್ರಿಮೆಂಟು. ಇನ್ನು ಅದಷ್ಟು ಸೆಟ್ಟಿಂಗ್ ಆದಮೇಲೆ ಇಲ್ಲಿ ಇನ್ನೊಂದು ಸ್ವಲ್ಪ ಸೆಟ್ಟಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ನಮಗೆ ಕಸ್ಟಮೈಸ್ಡ್ ಅಂತ ಕಾಣಿಸ್ತಿರುತ್ತೆ ಡಾಲರ್ ಸಿಂಬಲ್ ಕೆಳಗಡೆ,
ಅದನ್ನು ಓಪನ್ ಮಾಡಿಕೊಂಡಾಗ ಈ ಥರ ಒಂದು ಪೇಜ್ ಓಪನ್ ಆಗಿರುತ್ತೆ. ಇದರಲ್ಲಿ ನಮಗೆ ಫಸ್ಟು ಬ್ಯಾನರ್ ಇಮೇಜ್ ಕಾಣಿಸ್ತಾ ಇದೆ, ಆಮೇಲೆ ಪ್ರೊಫೈಲ್ ಪಿಕ್ಚರ್ ಕಾಣಿಸ್ತಾ ಇದೆ. ಇದನ್ನು ನೀವು ಹಾಕಲೇಬೇಕು. ಇವಾಗ ರೂಲ್ಸ್ ಇರೋದು, ನೀವು ಬ್ಯಾನರು ಮತ್ತು ಪ್ರೊಫೈಲ್ ಪಿಕ್ಚರು ಇಲ್ಲ ಅಂತಂದರೆ ಮಾನಿಟೈಸೇಷನ್ನ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಇದನ್ನು ನೀವು ಹಾಕಲೇಬೇಕು. ಇದನ್ನು ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿನೇ ಹೇಳಿದ್ದೀನಿ, ಬ್ಯಾನರ್ ಯಾವ ಥರ ಮಾಡ್ಕೊಳ್ಳೋದು ಈಸಿಯಾಗಿ ಮತ್ತು ಯಾವ ಥರ ಹಾಕೋದು ಅನ್ನೋದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಐ ಕಾರ್ಡಲ್ಲೂ ಹಾಕಿರ್ತೀನಿ, ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ. ಜೊತೆಯಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ಈಸಿಯಾಗಿ ಸೆಕೆಂಡ್ಗಳಲ್ಲಿ ನೀವು ಬ್ಯಾನರ್ಗಳು ಮಾಡ್ಕೊಂಬಿಡ್ಬೋದು, ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ. ChatGPT ಯೂಸ್ ಮಾಡಿಕೊಂಡು, ಓಕೆನಾ. ಅದನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಬ್ಯಾನರ್ನ. ಮತ್ತು ಇಲ್ಲೊಂದು ಒಳ್ಳೆ ಪ್ರೊಫೈಲ್ ಫೋಟೋನ ಹಾಕಬೇಕು. ನಿಮ್ಮದೇ ಫೋಟೋ ಹಾಕಬೇಕು ಅಂತಲೂ ಇಲ್ಲ, ನಿಮಗೆ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಈ ಫೇಸ್ಲೆಸ್ ಚಾನಲ್ಗಳೆಲ್ಲ ಇರುತ್ತೆ ಅಲ್ವಾ, ಅವರಿಗೆ ನೀವು ನಿಮ್ಮ ಚಾನಲ್ಗೆ ಪರ್ಫೆಕ್ಟಾಗಿರೋ ಒಂದು ಲೋಗೋನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಳಿ. ಅದರಲ್ಲಿ ಒಟ್ಟಿನಲ್ಲಿ ಇರಬೇಕು, ಖಾಲಿ ಇರಬಾರ್ದು. ಲೋಗೋ ಮತ್ತು ಏನಿರುತ್ತೆ ಇದು ಬ್ಯಾನರು ಎರಡೂ ಕೂಡ ಇರಬೇಕು, ಖಾಲಿ ಬಿಟ್ಟಿರಬಾರ್ದು. ಅದಾದಮೇಲೆ ಇಲ್ಲಿ ನೇಮು ಮತ್ತು ಹ್ಯಾಂಡ್ಲ್ ನೇಮು ಅದೆಲ್ಲ ಬಂದಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಕಾಣಿಸ್ತಿದೆ ಡಿಸ್ಕ್ರಿಪ್ಷನು. ಇದು ನಮಗೆ ಚಾನಲ್ ಡಿಸ್ಕ್ರಿಪ್ಷನು. ನಮ್ಮ ಚಾನಲು ಯಾವ ಕಂಟೆಂಟು ಯಾವ ಕ್ಯಾಟಗರಿ ಇರುತ್ತೆ ಅಲ್ಲ, ಅದ್ರ ಬಗ್ಗೆ ಇಲ್ಲೊಂಚೂರು ಡಿಸ್ಕ್ರಿಪ್ಷನ್ ಬರೀಬೇಕಾಗತ್ತೆ, ಬರೀಲೇಬೇಕು. ಇವಾಗ ಇದನ್ನು ನಾವು ಏನು ಹಂಗೆ ನಿಮಗೆ ಬರೆಯೋಕ್ಕೆ ಬರುತ್ತೆ ಇಂಗ್ಲೀಷಲ್ಲಿ ಅನ್ನೋದಾದರೆ ಬರೀರಿ. ಇಲ್ಲ ಅಂತಂದರೆ ನೀವು ChatGPTಗೆ ಹೋಗ್ಬಿಟ್ಟು ಅಲ್ಲಿ ಕೇಳ್ಬೋದು. ನಮ್ಮ ಚಾನಲ್ ಅಂದರೆ ನಿಮ್ಮ ಚಾನಲ್ ನೇಮ್ ಹಾಕ್ಬಿಟ್ಟು ಇದರಲ್ಲಿ ನಾನು ಇಂಥ ಕಂಟೆಂಟ್ನ ಮಾಡ್ತಾಯಿದ್ದೀನಿ, ಇದಕ್ಕೆ ನನಗೊಂದು ಡಿಸ್ಕ್ರಿಪ್ಷನ್ ಬೇಕು ಅಂತಂದರೆ ಅಲ್ಲಿ ChatGPT ಏನು ಕೊಡುತ್ತೆ ಅದನ್ನು ಕಾಪಿ ಮಾಡಿ ತಂದು ನೀವು ಇಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ನಾನು ಕೂಡ ಹಾಗೆ ಮಾಡಿರೋದು, ಚಾನಲ್ ಅಂದರೆ ChatGPTಯಿಂದ ಕಾಪಿ ಮಾಡಿ ತಂದೆ ಹಾಕ್ಕೊಂಡಿರೋದು ನಾನು ಡಿಸ್ಕ್ರಿಪ್ಷನ್, ಓಕೆನಾ. ಅದಾದಮೇಲೆ ನೆಕ್ಸ್ಟು ಏನಿದೆ ಇಲ್ಲಿ ಲಿಂಕ್ಗಳು ಕೇಳ್ತಾ ಇದೆ, ಇನ್ಸ್ಟಾಗ್ರಾಮ್ ಲಿಂಕು, ಫೇಸ್ಬುಕ್ ಲಿಂಕು, ಅವನ್ನೆಲ್ಲ ನೀವಿಲ್ಲಿ ಹಾಕ್ಕೋಬೋದು. ಅದಾದಮೇಲೆ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಇನ್ಫೋದಲ್ಲಿ ನಂದು ಮೇಲ್ ID ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಮುಂದಕ್ಕೆ ಯಾವಾಗಲಾದರೂ ನಂದು ಬ್ರ್ಯಾಂಡ್ ಕಂಟೆಂಟ್ ಬಂದಾಗ ಅಂದರೆ ಪ್ರಮೋಷನ್ಗಳು ಬಂದಾಗ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೋಸ್ಕರ ನಾನು ಮೇಲ್ ID ಹಾಕಿರೋದು, ಓಕೆನಾ. ಅದಾದಮೇಲೆ ಇನ್ನು ನೆಕ್ಸ್ಟು ವಿಡಿಯೋ ವಾಟರ್ ಮಾರ್ಕು, ಅದು ಬೇಕಿದ್ದರೆ ನಿಮ್ಮ ಫೋಟೋ ಹಾಕ್ಕೊಂಡು ಮಾಡ್ಕೊಬೋದು. ಇದಾದಮೇಲೆ ನಾನು ನೆಕ್ಸ್ಟು ಹೋಮ್ ಟ್ಯಾಬ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು ಲೇಔಟ್ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ. ನಾನು ಎಷ್ಟೊಂದೆಲ್ಲ ವೀಡಿಯೋಗಳನ್ನ ಸೆಟ್ ಮಾಡಿ ಇಟ್ಟಿದ್ದೀನಿ ಅಂತ. ಇದರಲ್ಲಿ ಪಾಪ್ಯುಲರ್ ವೀಡಿಯೋಸ್ಗಳು ಮತ್ತು ನಾರ್ಮಲ್ ವೀಡಿಯೋಸ್ಗಳು, ಪೋಸ್ಟು, ಕ್ರಿಯೇಟೆಡ್ ಪ್ಲೇ ಲಿಸ್ಟ್ಗಳು, ಪಾಸ್ಟ್ ಲೈವ್ ಸ್ಟ್ರೀಮ್ಸು, ಆಮೇಲೆ ಶಾರ್ಟ್ ವೀಡಿಯೋಸು, ಇದೆಲ್ಲನೂ ಇಲ್ಲಿ ತೋರಿಸ್ತಾ ಇದೆಯಲ್ಲ. ಇದನ್ನು ನನಗೊಬ್ಬರು ಕಮೆಂಟಲ್ಲಿ ಕೇಳಿದರು, ಈ ಥರ ವೀಡಿಯೋನ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂದರೆ ಇದು ಪ್ರೊಫೆಷ್ನಲ್ ಆಗಿ ನಮ್ಮ ಚಾನಲ್ ಕಾಣಿಸ್ಬೇಕು ಅಂದರೆ ಇವೆಲ್ಲ ನಾವು ಮಾಡಲೇಬೇಕಾಗತ್ತೆ. ನಮ್ಮ ಚಾನಲಿಗೆ ನಾನೊಂದು ಫೋಟೋ ಹಾಕ್ತೀನಿ ನೋಡಿ, ನನ್ನ ಚಾನಲ್ದು ಓಪನ್ ಮಾಡಿದ ತಕ್ಷಣ ನನ್ನ ಚಾನಲಲ್ಲಿ ಹೆಂಗೆ ಕಾಣಿಸುತ್ತೆ ವೀಡಿಯೋಗಳು ಅಂತಂದ್ಬಿಟ್ಟು. ಈ ಥರ ಬೇಕು ಅಂತಂದರೆ ನಾವು ಇದನ್ನೆಲ್ಲ ಸೆಟ್ ಮಾಡ್ಕೊಬೇಕು ಹೋಮ್ ಟ್ಯಾಬ್ನ. ಇದನ್ನ ಹೆಂಗೆ ಸೆಟ್ ಮಾಡೋದು ಅಂತಂದರೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಆ್ಯಡ್ ಸೆಕ್ಷನ್ ಕಾಣಿಸ್ತಿದೆ ಪ್ಲಸ್ ಸಿಂಬಲಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡಿರೋದ್ರಿಂದ ಅದೆಲ್ಲ ಇಲ್ಲಿ ಬ್ಲಾಕಲ್ಲಿ ತೋರಿಸ್ತಾ ಇದೆ, ವೈಟಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ನಮಗೆ ವೀಡಿಯೋಸು, ಪಾಪ್ಯುಲರ್ ವೀಡಿಯೋಸು, ಶಾರ್ಟ್ ವೀಡಿಯೋಸು, ಕೊಲಾಬ್ರೇಷನ್ಸು ಇವೆಲ್ಲ ಇಲ್ಲಿ ತೋರಿಸ್ತಿದೆ ಅಲ್ವಾ. ಆ ಪಾಪ್ಯುಲರ್ ವೀಡಿಯೋಸ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ಯಾವುದಕ್ಕೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ, ಯಾವುದು ಪಾಪ್ಯುಲರ್ ಆಗಿರುತ್ತೆ ಆ ವಿಡಿಯೋಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಮೇಲೆ ಪಬ್ಲಿಷ್ ಅಂತ ಕೇಳುತ್ತೆ, ಪಬ್ಲಿಷ್ ಕೊಟ್ರಿ ಅಂತಂದರೆ ಈ ಥರ ಒಂದು ಲೇಔಟ್ ಕ್ರಿಯೇಟ್ ಆಗುತ್ತೆ. ಪಾಪ್ಯುಲರ್ ವೀಡಿಯೋಸು ಅದೇ ಥರ, ವೀಡಿಯೋಸು ಅದೇ ಥರ, ಪೋಸ್ಟು ಅದೇ ಥರ, ಶಾರ್ಟ್ಸು ಅದೆಲ್ಲ ನಾನು ಮಾಡ್ಕೊಂಡಿರೋದ್ರಿಂದ ಇಲ್ಲೇನು ನನಗೆ ಅದು ತೋರಿಸ್ತಾ ಇಲ್ಲ, ಎಲ್ಲ ಆಗಿರೋದ್ರಿಂದ ಅದನ್ನು ನಾನು ಡಿಲೀಟ್ ಮಾಡಿ ಮತ್ತೆ ಮಾಡಬೇಕಾಗತ್ತೆ. ನಿಮಗೆ ತೋರಿಸ್ಬೇಕು ಅಂತಂದರೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವೀಡಿಯೋಗಳನ್ನ ಸೆಲೆಕ್ಟ್ ಮಾಡಿ ಮೇಲೆ ಪಬ್ಲಿಷ್ ಅಂತ ಕೊಟ್ರಿ ಅಂತಂದರೆ ಇಲ್ಲಿ ಎಲ್ಲನೂ ತೋರಿಸುತ್ತೆ. ಅದು ಯಾವ ಥರ ತೋರಿಸುತ್ತೆ ಅಂತ ನಾನು ಆಗಲೇ ನನ್ನದು ಚಾನಲ್ದು ಓಪನ್ ಮಾಡಿ ತೋರಿಸಿದ್ದೀನಿ ನಿಮಗೆ, ಓಕೆನಾ. ಇದನ್ನು ಮಾಡ್ಕೊಳ್ಳಿ. ಇದು ಮಾಡಿಕೊಂಡಾಗ ಚಾನಲ್ ಒಂಥರ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಇವೆಲ್ಲ ಇದ್ದಾಗ. ಮತ್ತು ನಿಮಗೆ ಮಾನಿಟೈಸೇಷನ್ ಟೈಮಲ್ಲಿ ಯೂಟ್ಯೂಬ್ ಕೂಡ ಇವನ್ನೆಲ್ಲ ರಿವ್ಯೂ ಮಾಡೋದ್ರಿಂದ ಓಕೆ ಇವ್ರದ್ದೊಂದು ಪರ್ಫೆಕ್ಟ್ ಚಾನಲ್ ಅಂತ ಅವರು ಕೂಡ ಟ್ರಸ್ಟ್ ಮಾಡ್ತಾರೆ, ಓಕೆನಾ. ಅದಕ್ಕೋಸ್ಕರ ಇವೆಲ್ಲನೂ ಮಾಡಬೇಕಾಗತ್ತೆ. ಇದಿಷ್ಟು ಸೆಟ್ಟಿಂಗ್ಗಳನ್ನ ನೀವು ತಿಳ್ಕೊಂಡಿರಬೇಕಾಗತ್ತೆ. ಇವನ್ನೆಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಯಾವ ಸೆಟ್ಟಿಂಗ್ಗಳನ್ನೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಚೇಂಜ್ ಮಾಡಿದ್ರೆ ಚಾನಲ್ ರೀಚ್ ಡೌನ್ ಆಗುತ್ತೆ. ಅದರಲ್ಲಿ ಏನಿರುತ್ತೆ ಸೆಟ್ಟಿಂಗ್ಗಳು ಅದು ಹಂಗೆ ಇರಬೇಕು, ಅವನ್ನೆಲ್ಲ ನೀವೇನು ಚೇಂಜ್ ಮಾಡೋಂಗಿಲ್ಲ. ಇದಿಷ್ಟು ಇವತ್ತಿನ ವಿಷಯ. ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.